ಕರ್ನಾಟಕದವರೇ ಆಗಿರುವ ಮೈನ್ಸ್ ಮತ್ತು ಕೋಲ್ ಮಿನಿಸ್ಟ್ರಿಯ ಜವಾಬ್ದಾರಿಯನ್ನು ತಗೊಂಡು ಅಲಂಕರಿಸಿ ಬಹಳ ಅತ್ಯುನ್ನತವಾಗಿರುವಂತ ಜವಾಬ್ದಾರಿ ಸ್ಥಾನ ಅದು. ಸರ್ಕಾರದಲ್ಲಿ ಅಲಂಕರಿಸಿ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡುವಂತ ಇದು ಜವಾಬ್ದಾರಿ ಕೂಡ ಆಗಿದೆ. ಅವರು ಇವತ್ತು KGFಗೆ ಬಂದಿದ್ದಾರೆ. ದೂರದೃಷ್ಟಿ ಏನಿದೆ, ಯಾವ ವಿಚಾರದ ಬಗ್ಗೆ ಅವ್ರಿಗೆ ಕಳಕಳಿ ಇದೆ ಅನ್ನೋದು ತೋರಿಸುತ್ತೆ. ಆದ್ರೂ ಇನ್ನೂ ಕೆಲವೊಂದು ವಿಚಾರಗಳು ಮಂತ್ರಿಗಳಿಗೆ ಗಮನಕ್ಕೆ ಬರುವಂತದ್ದು ಆಗ್ಬೇಕಾಗಿತ್ತು. ಆದ್ರೆ ಈ ದಿನ ಅವ್ರನ್ನ ನಾನು ಗೌರವವಾಗಿ ಈ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಅವರಿಗೆ ಗೌರವವನ್ನು ತೋರಿಸ್ತಾ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭೆ ಸದಸ್ಯರು, ಸೋದರ ಸಮಾನರು ಇವತ್ತು ಈ ವೇದಿಕೆಯಲ್ಲಿ ಮುನುಸ್ವಾಮಿ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಸಮಸ್ಯೆ ಅಂತ ಬಂದಾಗ ನಾವು ಜನಪ್ರತಿನಿಧಿಗಳು ಒಂದೇ ವೇದಿಕೆಯನ್ನ ಹಂಚ್ಕೋಬೇಕಾಗತ್ತೆ. ಅದೇ ಈ ದಿನ ಮತ್ತೆ ಈ ವಾತಾವರಣ ಕೂಡ ಆಗಿದೆ ಅಂತ ಹೇಳ್ತಾ, ಮೈನ್ಸ್ನ ಬಹಳ ಜನ ಅಧಿಕಾರಿಗಳನ್ನ ನಾವು ಭೇಟಿ ಆಗ್ತಾ ಇದ್ರಿ. ಅದರಲ್ಲೂ ಈ ಮೇಡಮ್ ಒಬ್ಬರು ಬಹಳ ಸತಿ MD ಅವ್ರನ್ನ ನಾವು ಮಾತಾಡಿದ್ವಿ. ಒಂದ್ಸತಿ ನೇರವಾಗಿ ನನಗೆ ಸೆಷನ್ ಇದ್ದಾಗ ಭೇಟಿ ಆದೆ, ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡಿದೆ. ನಾವು ಏನೇ ಪ್ರಯತ್ನ ಮಾಡಿದ್ರು ನಮ್ಮ ಎಂಪ್ಲಾಯೀಸ್ ಏನ್ ಕಷ್ಟ ಇದೆ ಅಂತ, 20 ವರ್ಷಗಳಿಂದ ಏನ್ ಕಷ್ಟ ಅನುಭವಿಸಿದ್ದಾರೆ, ಅವರ ನರಕ ಏನು, ಅವರ ಜೀವನ ಏನು, ಅವ್ರ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡಿಸೋದ್ರಲ್ಲಿ ಖಂಡಿತವಾಗಿ ಫೇಲ್ಯೂರ್ ಆಗಿದ್ದೀವಿ ಅನ್ನುವಂಥ ನೋವನ್ನ ನಾನು ನೋವಿನಿಂದಾನೇ ಹೇಳ್ತೀನಿ. 100 ವರ್ಷಗಳ ಚರಿತ್ರೆ ಇದೆ. ಎಂಪ್ಲಾಯೀಸ್ ಆಗಲಿ, STPP ಎಂಪ್ಲಾಯೀಸ್ ಆಗಲಿ, 2 to 3 ಜನರೇಷನ್ಸ್ ಫ್ಯಾಮಿಲಿ ಕೆಲಸ ಮಾಡಿಕೊಂಡು ಬಂದಿದೆ. ಇವತ್ತು ನಾವು ಪೊಸಿಷನ್ ಸರ್ಟಿಫಿಕೇಟ್ ಒಂದು 2000 ಫ್ಯಾಮಿಲೀಸ್ಗೆ ಮಾತ್ರ ಕೊಡ್ತಾ ಇದ್ದೀವಿ ಸರ್. ಪ್ಲೀಸ್ ಡೋಂಟ್ ಮೈಂಡ್ ಸರ್. ಯಾಕೆ ನಾನು ನಿಮಗೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬರೀ ಒಂದು 2000 ಫ್ಯಾಮಿಲೀಸ್ಗೆ STPP ಅಂದ್ರೆ ಸ್ಪೆಷಲ್ ಟರ್ಮಿನಲ್ ಪ್ಯಾಕೇಜ್ ಬೆನಿಫಿಟ್ ಅಂತ, ಅಟ್ ದ ಎಂಡ್ ಆಫ್ ದ ಡೇ ಅಂದ್ರೆ ನಾವು ಮೈನ್ಸ್ ನ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ 2001 ಮೈನ್ಸ್ ಸಿಕ್ ಇಂಡಸ್ಟ್ರಿ ಅಂತ ಕನ್ಸಿಡರೇಷನ್ ಆಗಿ ಮೈನ್ಸ್ ನ ಕ್ಲೋಸ್ ಮಾಡುವಾಗ March 1 ಮೈನ್ಸ್ ನ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ STPP ಎಂಪ್ಲಾಯೀಸ್ ಯಾರಿದ್ರು ಅವರು ಇವತ್ತು ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್ ಅಲ್ಲಿ ಇವತ್ತಿನ ಬೆನಿಫಿಷಿಯರೀಸು ಪೊಸಿಷನ್ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ನೀವೇನಾದ್ರೂ ಆ ಪೊಸಿಷನ್ ಸರ್ಟಿಫಿಕೇಟ್ ತಗೊಳ್ಳುವಂತ ಒಂದು ಮನೆ ಕಾಲಿಟ್ರೆ ನೀವು ಆ ದಿನ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಸರ್. ಆ ಪರಿಸ್ಥಿತಿಯಲ್ಲಿ ನಮ್ ಜನ ಇದ್ದಾರೆ. ನಾವು ಗಟ್ಟಿಯಾಗಿ ಮಾತಾಡ್ತೀವಿ ಅನ್ನೋದು ಒಂದೇ ತಪ್ಪಾಗಿದೆ ಬಿಟ್ರೆ, ಇಲ್ಲಿನ ಜನ ರಕ್ತ ಕೊಟ್ಟಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಯಾರು ಕೂಡ ಇಡೀ ದೇಶದಲ್ಲಿ ಯಾರು ಕೂಡ ಅಷ್ಟು ಕೆಳಗಡೆ ಇರುವಂತ ಡೀಪೆಸ್ಟ್ ಮೇನ್ ಅಲ್ಲಿ ಹೋಗಿ ಕೆಲಸ ಮಾಡಲ್ಲ. ಮನೆ ಹೆಂಗಿದೆ ಅಂದ್ರೆ ಸರ್, ಮನೆ ಆ ಕಾಲದಲ್ಲಿ ಕಟ್ಟಿರುವಂತ ಮನೆ. ಅದಾದ್ಮೇಲೆ ಇಲ್ಲಿ ನಿಮ್ಗೆ 2 ವಿಚಾರ ಹೇಳ್ತೀನಿ ಸರ್. ಓನ್ಲಿ ನನಗೆ 2 ವಿಚಾರ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ಏನ್ 2 ವಿಚಾರ ಅಂದ್ರೆ, ಎಂಪ್ಲಾಯೀಸ್ ಯಾರಿದ್ದಾರೆ, BGML ಎಂಪ್ಲಾಯೀಸ್ 5000 ಫ್ಯಾಮಿಲೀಸ್ ಇದ್ದಾರೆ ಸರ್. ಅವ್ರ ಫ್ಯಾಮಿಲೀಸು ಕೂಡ ಆಲ್ಮೋಸ್ಟ್ 2 to 3 ಜನರೇಷನ್ ಸರ್ವಿಸ್ ಮಾಡಿದೆ, ಪ್ರಾಣ ಕೊಟ್ಟಿದೆ, ತ್ಯಾಗ ಮಾಡಿದೆ. ಅವರು ಕೂಡ ಎಲಿಜಿಬಲ್ ಇದ್ದಾರೆ. VRS ತಗೋತಾರೆ ಸರ್. VRS ತಗೊಳ್ಳೋಂಥವ್ರಿಗೂ ಕೂಡ ಎಲಿಜಿಬಿಲಿಟಿ ಇದೆ ಸರ್. ಅವ್ರ ಹಕ್ಕದು ಸರ್. ನಾವು ಖಂಡಿತ ಎಲ್ರಿಗೂ ನಾವು ಯಾವತ್ತು ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಮಾಡ್ತೀವಿ, ನ್ಯಾಯ ಕೊಡ್ತೀವಿ. ಅವ್ರ ಮನೆ ನಾವು ನೋಡಿದ್ರೆ ಸರ್, ಅವ್ರ ಮನೆಗಳನ್ನ ನಾವು ಖಂಡಿತವಾಗಿ ವಿಸಿಟ್ ಮಾಡಿದ್ರೆ ನಾವು ನಿಜವಾಗ್ಲೂ ಇಷ್ಟು ವರ್ಷಗಳ ಕಾಲ ಯಾಕೆ ಸುಮ್ಮನೆ ಇದ್ವಿ ಅಂತ ನೋವಾಗುತ್ತೆ. ಇದು ಕೂಡ ಸರ್ ನಾವು ಅವ್ರಿಗೆ ಗೌರವವಾಗಿ ಮಾಡ್ತಾ ಇರೋದಲ್ಲ, ಕೋರ್ಟ್ ಡಿಸಿಷನ್ ಸರ್. ಇದು ಹೈಕೋರ್ಟ್ ಡಿಸಿಷನ್ ತಗೊಂಡಿದೆ. ಯಾವಾಗ ತಗೊಂಡಿದೆ? ಒಂದು ಹಂತದಲ್ಲಿ 2006 ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಸರ್. ಇವ್ರಿಗೆ ಕ್ಯಾಬಿನೆಟ್ ಡಿಸಿಷನ್ ಒಂದು ಚಿಕ್ಕ ಇನ್ಫಾರ್ಮೇಶನ್ ಐ ವಾಂಟ್ ಟು ಶೇರ್ ವಿತ್ ಯು ಸರ್. ಫಸ್ಟ್ ಯೂನಿಯನ್ ಗವರ್ಮೆಂಟ್ 2006 ಅಲ್ಲಿ ಈ ಸರ್ಕಾರ ಇರಲಿಲ್ಲ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಅವಾಗ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಸರ್. ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಕನ್ಸಿಡರ್ಡ್ ದ ಮ್ಯಾಟರ್ and the since taken certain decisions as follows: reopening the special terminal benefit package to STPP already provided by the cabinet earlier to the employees of the BGML, and another period of 1 month and the date of opening, involving all the expenditure of 72 crores and 0.45. ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗಿ 72 crores ಏನು ಇದಕ್ಕೆ ಅರಿಯರ್ಸ್ ಇಟ್ಟು ಕೊಟ್ಟಿದ್ದಾರೆ. ಇನ್ನು ದೇರ್ ಇಸ್ ಅ ಪೆಂಡಿಂಗ್ 53 crores ಅರಿಯರ್ಸ್ ಇಸ್ ಪೆಂಡಿಂಗ್ ಸರ್. ಆ ಸಂದರ್ಭದಲ್ಲಿ 72 crores ನ ಕ್ಲಿಯರ್ ಮಾಡ್ತಾರೆ. ಅದಾದ್ಮೇಲೆ ಇದು ಕೋರ್ಟ್ ಅಲ್ಲಿ ಫೈಟ್ ಮಾಡೋದು ಸರ್. ಇದೆಲ್ಲ ಕೋರ್ಟ್ ಅಲ್ಲಿ ಫೈಟ್ ಮಾಡಾದ್ಮೇಲೆ ಆ ಹೈಕೋರ್ಟ್ ಏನ್ ಮಾಡುತ್ತೆ, ಆ ಕಂಪನಿ
company has filed an appeal against the order. Division bench High Court ಅಲ್ಲಿ ಒಂದು ಡಿಸಿಷನ್ ಆಗುತ್ತೆ ಸರ್. ಏನ್ ಡಿಸಿಷನ್ ಆಗುತ್ತೆ? After the various settlement of honorable division bench, it is a judgment of the date of 26/9/2003 said that the order of single bench, the bench is also recommended the central government. One minute, because it is very important. It is very important. He is in the power. Tomorrow you will be in the power, and this is the information. One minute, please. This is very important to me. This is a judgment dated 26/9/2003 set an order of the single bench. The bench was recommended to the central government a few relief measures like a benefit of VRS transfer, conveying the fortresses. Honorable Minister of Mines, Coal and Community Affairs, Professor Amelia Madam. From Berlin, I welcome you all to this function. I must say, long awaited and long overdue.